ಅಂತ ಕ್ಯಾರೆಕ್ಟರ್ ಇವರು, ಯಾಕಂದ್ರೆ ಅಷ್ಟು ಅನುಭವಿಸಿ ಪಾತ್ರವನ್ನ ನಿಭಾಯಿಸ್ತಾರೆ. ಪಲ್ಲವಿ ಅಂತ ಇನ್ ಮುಂದೆ ಖ್ಯಾತಿ ಪಡೆಯಲಿದ್ದೀರಾ, ಹಾಗಿದ್ರೆ ಓವರ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ರಿಗೂ ನಮಸ್ತೆ. ಪಲ್ಲವಿ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಇದು ಥ್ಯಾಂಕ್ ಯು ಫಾರ್ ಸುವರ್ಣ ಚಾನಲ್ ನನ್ನನ್ನು ಇದಕ್ಕೆ ಕಾಸ್ಟ್ ಮಾಡಿದ್ದಕ್ಕೆ. 1 ವರ್ಷದಿಂದ ನನ್ನನ್ನು ಕೇಳಿ ಕೇಳಿ ಕೊನೆಗೆ ಸ್ನೇಹದ ಕಡಲಲ್ಲಿ ಇಟ್ ಹ್ಯಾಪನ್. ತುಂಬ ಖುಷಿ ಆಗುತ್ತೆ. ಎಲ್ಲದರಲ್ಲೂ ಕತೆ ತುಂಬ ಚೆನ್ನಾಗಿದ್ರೆ ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಆಗಲ್ಲ. ಆ್ಯಕ್ಚುಲಿ ಸ್ಟೋರಿ ತುಂಬಾ ಚೆನ್ನಾಗಿದೆ. ಸೊ ನಾವಿಬ್ರು ಹೌದು, ಸೊ ಸ್ಟೋರಿನೇ ಹೀರೋ ಹೀರೋಯಿನ್ ಅಂತ ಹೇಳ್ಬೋದು. ಮತ್ತೆ ಈ ಥ್ಯಾಂಕ್ ಯು ಸೋ ಮಚ್ ಸರ್, ಪ್ರೀತಮ್ ಸರ್ಗೆ. ನಾನು ಇಷ್ಟು ಕೂಲ್ ಡೈರೆಕ್ಟರ್ನ ಇದುವರೆಗೂ ನೋಡೇ ಇಲ್ಲ. ಅಷ್ಟೇ ನಿಧಾನವಾಗಿ ಆರಾಮಾಗಿ ಕಂಫರ್ಟಬಲ್ ಆಗಿ ಇರ್ತಾರೆ ಸೆಟ್ಟಲ್ಲಿ. ಆ್ಯಂಡ್ ಸುಮನ್ ಸರ್ ಜೊತೆ ಈಗ ಅಷ್ಟೇ ನನ್ನ ಮೊನ್ನೆ 1 ಸೀನ್ ಆಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ. ಆ್ಯಕ್ಚುಲಿ ಈ ಥರ ಒಂದು ಐಕಾನಿಕ್ ಆ್ಯಕ್ಟರ್ ಜೊತೆ ಕೆಲಸ ಮಾಡೋದು ಪುಣ್ಯ ಅಂತ ಅನ್ಸುತ್ತೆ. ಆ್ಯಂಡ್ ಇದರಲ್ಲಿರೋ ಕಾಸ್ಟ್ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮತ್ತು ಅಷ್ಟೇ ಚೆನ್ನಾಗಿ ಯಾರಾದರೂ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ನಮ್ಗೆ ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡೋದಕ್ಕೂ ಸಾಧ್ಯ. ಸಮೀಪ್ ಅವ್ರ ಬಗ್ಗೆ ಹೇಳಬೇಕು. ಸೊ ಅವರು ಆ ಖಳನಾಯಕ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಎಫರ್ಟ್ ಇಲ್ಲ ಏನಾದರೂ ಆ್ಯಕ್ಟ್ ಮಾಡ್ತೀನಿ ಅಂದರೆ ಅವ್ರು ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ. ಚಂದು ಅವ್ರು ಕೂಡ ಅಷ್ಟೇ. ಆ್ಯಂಡ್ ಈ ಸ್ಟೋರಿ ಏನಂದ್ರೆ, ನಾನು ಇಲ್ಲಿವರೆಗೂ ಆ್ಯಕ್ಟ್ ಮಾಡಿರೋ ಸೀರಿಯಲ್ಸ್ ಹೇಗಿತ್ತು ಅಂದರೆ 1 ಟ್ರ್ಯಾಕ್ ಇರುತ್ತೆ, ಅಂದರೆ ಎಲ್ಲ ಒಂದೇ ಮನೆಯಲ್ಲಿ ನಡೆಯೋದು ಆ ಥರ ಇರ್ತಿತ್ತು. ಇದರಲ್ಲಿ ಹೆಂಗಂದ್ರೆ ಎಲ್ರದ್ದು ಈಕ್ವಲ್ ರೋಲ್ ಇದೆ, ಬರೀ ಹೀರೋಯಿನ್ ಅಷ್ಟೇ ಜಾಸ್ತಿ ಇಲ್ಲ. ಸೊ ಎಲ್ಲ ಪಾತ್ರಧಾರಿಗಳಿಗೂ ಅಷ್ಟೇ ಪ್ರಮುಖವಾದ ಏನಿದೆ ಸ್ಕ್ರೀನ್ ಸ್ಪೇಸ್ ಇದೆ. ಸೊ ತುಂಬ ಖುಷಿ ಆಗುತ್ತೆ. ಈ ಥರ ಅವಕಾಶ ಎಲ್ರಿಗೂ ಸಿಗಬೇಕು. ಆ್ಯಂಡ್ ನನಗೆ ಇದರ ಮೇಲೆ ತುಂಬ ಹೋಪ್ಸ್ ಇದೆ, ಸ್ನೇಹದ ಕಡಲಲ್ಲಿ ಬಿಗ್ ಹಿಟ್ ಆಗುತ್ತೆ ಅಂತ. ನಿಮಗೆ ಹೋಪ್ಸ್ ಇದೆ, ನನ್ನ ಕಾಲ ಕನ್ಫರ್ಮೇಷನ್ ಇದೆ ಚೆನ್ನಾಗಿ ಆಗ್ತಿದೆ ಅಂತ. ಬಿಕಾಸ್ ಹೇಳಿದ್ನಲ್ಲ, ಇಟ್ಸ್ ಆಲ್ ಅಬೌಟ್ ಕಂಟೆಂಟ್ ಆ್ಯಂಡ್ ಸ್ಟಾರ್ ಸುವರ್ಣ ಹ್ಯಾಸ್ ಆಲ್ವೇಸ್ ಬಿನ್ ವರ್ಕಿಂಗ್ ಕಂಟೆಂಟ್. ಬಹುಶಃ ಸುಮಾರು ಜನಕ್ಕೆ ಅದು ಗೊತ್ತಿಲ್ವೇನೋ. ಒಂದ್ಸಲ ನೀವು ಕ್ಲೋಸ್ ಆಗಿ ಫಾಲೋ ಅಪ್ ಆಗಿ ಎಲ್ಲ ಸೀರಿಯಲಲ್ಲೂ, ನಮ್ಮ ಸೀರಿಯಲ್ ಮಾತ್ರ ಅಂತಲ್ಲ, ಎಲ್ಲ ಸೀರಿಯಲಲ್ಲೂ ಕಂಟೆಂಟ್ ವೈಸ್ ವಿ ಆರ್ ಡೂಯಿಂಗ್ ಅನ್ ಅಬ್ಸಲ್ಯೂಟ್ ಫ್ಯಾಂಟಾಸ್ಟಿಕ್ ಜಾಬ್. ನಾವು ಅವ್ಳು ಹೇಳ್ದಂಗೆ ನಮ್ಮಿಬ್ಬರಿಗೆ ಪಾತ್ರ ಸಿಕ್ಕಿರೋದು ನಮ್ಮ ಲಕ್ಕು. ಐ ಥಿಂಕ್ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ಶಿಲ್ಪಾ ಮ್ಯಾಮ್. ಬಿಕಾಸ್ ಆಮೇಲೆ ನೀವು ಅಂದ್ಕೊಂಡಾಗೆ ಅವ್ರಿಗೆ ಸುಮ್ಮನೆ ಕ್ಯಾಸ್ಟ್ ಮಾಡಲ್ಲ. ಅವ್ರ ಅಮೌಂಟ್ ಆಫ್ ಹೋಮ್ ವರ್ಕು, ಅವ್ರ ಅಮೌಂಟ್ ಆಫ್ ಬಾಡಿ ದಟ್ ಒಂದು ಡಿಗಿಂಗ್ ರಿಸರ್ಚ್ ಮಾಡ್ತಾರಲ್ಲ, ಶಿ ಈಸ್ ವೆರಿ 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 ಸ್ಮಾರ್ಟ್. ಆಮೇಲೆ ಐ ಆಮ್ ಶ್ಯೂರ್ ಇದ್ರ ಹಿಂದೆ ಸಾಕಷ್ಟು ಡಿಸ್ಕಷನ್ಸ್ ನಡೆದಿರುತ್ತೆ. ಆಮೇಲೆ ಪ್ರತಿ ವಾರ ನೀವೇನು ಸೀರಿಯಲ್ ನೋಡ್ತೀರಾ, ಫಾರ್ ಎಕ್ಸಾಂಪಲ್ ಇವೊಂದು ಮಾತು ಹೇಳಲಿಲ್ಲ, ಪ್ರತಿ ವಾರ ಡಿಸ್ಕಷನ್ಸ್ ಅವ್ರು ಏನಾಗುತ್ತೆ ಅದ್ರ ಬಗ್ಗೆ ಒಂದು ಸಣ್ಣ ಜಲಕ್ಕೆ ಹೇಳಿದ್ರು ಪ್ರೀತಮ್ ಸರ್. ಅದಕ್ಕೆ ಕೇಳಿ ನನಗೆ ಇನ್ಫ್ಯಾಕ್ಟ್ ಆಸ್ ಅನ್ ಆರ್ಟಿಸ್ಟ್ ನಾವೇನು ಅನ್ಕೋತೀವಿ ಜಾಸ್ತಿ ಕೆಲಸ ಮಾಡ್ತಿದ್ದೀವಿ ಅಂತ. ಆ್ಯಕ್ಚುಲಿ ಇಲ್ಲ, ತೆರೆ ಮೇಲೆ ಕಾಣೋ ಅಷ್ಟೊತ್ತು ಮಾತ್ರ ಕಾಣಿಸ್ತೀವಿ ನಿಮಗೆ. ಅದರಿಂದ ಸಾಕಷ್ಟು ವರ್ಕ್ ಹೋಗುತ್ತೆ. ಆ್ಯಂಡ್ ದೀಸ್ ಗೈಸ್ ಡೂ ಅನ್ ಅಮೇಸಿಂಗ್ ಜಾಬ್ ಆ್ಯಂಡ್ ಆಲ್ ಹ್ಯಾಟ್ಸ್ ಆಫ್ ಟು ದಟ್ ಟೀಮ್ ಪರ್ಟಿಕ್ಯುಲರ್ಲಿ. ಆ್ಯಂಡ್ ಪ್ರೀತಮ್ ಸರ್ಗೆ ತುಂಬ ಒಳ್ಳೆ ಅಭಿರುಚಿ ಇದೆ. ಸೊ ಟೈಟಲ್ ಟ್ರ್ಯಾಕ್ ಕೇಳಿದ್ರೆ ಅದು ಅಷ್ಟೇ, ಲಿರಿಕ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ಮೀನಿಂಗ್ಫುಲ್ ಆಗಿದೆ. ಆ್ಯಂಡ್ ಅವರು ಅಂದರೆ ಕ್ಲಾರಿಟಿ ಇದೆ ಅವ್ರು ಏನು ಮಾಡ್ತಿದ್ದೀನಿ ಕೆಲಸ ಅನ್ನೋದ್ರ ಬಗ್ಗೆ. ಸೊ ಅದು ತುಂಬ ಖುಷಿ ಆಗುತ್ತೆ ಈ ಥರ ಡೈರೆಕ್ಟರ್ ಜೊತೆ, ಈ ಥರ ಟೀಮ್ ಜೊತೆ ವರ್ಕ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನನಗನ್ಸ್ತಾರ ನೀವು ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ನಾನು ಯಾವಾಗಲೂ ಒಂದು ಮಾತನ್ನು ಸಿಕ್ಕಾಪಟ್ಟೆ ನಂಬ್ತೀನಿ, ಒಬ್ಬ ಕಲಾವಿದನಿಗೆ ಎಷ್ಟೇ ಟ್ಯಾಲೆಂಟ್ ಇರ್ಬೋದು, ಏನೇ ಇರ್ಬೋದು, ಅದನ್ನು ತೋರಿಸೋದಕ್ಕೆ ಒಂದು ವೇದಿಕೆ ಬೇಕು. ಆ ವೇದಿಕೆ ಕೊಟ್ಟಿದ್ದು ಸ್ಟಾರ್ ಸುವರ್ಣ. ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಹಂಬಲ್ಡ್ ಅಬೌಟ್ ಇಟ್. ಸುಮ್ಮನೆ ಅಲ್ಲ, ಅಂದರೆ ಇದು ಮಾತಿಗೆ ಅಂತ ಅಲ್ಲ, ಏನಾಗುತ್ತೆ ಎಷ್ಟೋ ಜನ ಇವತ್ತು ನಾನು ಬದುಕ್ತಿರೋದು ಕೋಟಿ ಜನರ ಕನಸು ಅಂತಲೇ ಹೇಳ್ಬೋದು. ಬಿಕಾಸ್ ಐ ಆಮ್ ಆಲ್ವೇಸ್, ಈಗ ಅವ್ರು ಹೇಳಿದ್ರು ಹಿರಿತರೆ ಆಗಲಿ ಕಿರಿತರೆ ಆಗಲಿ, ಇಟ್ ಡಸಂಟ್ ಮೇಕ್ ಅ ಡಿಫ್ರೆನ್ಸ್. ನಾನು ಸಿನಿಮಾ ಅಂತ ಏನು ಜಾಸ್ತಿ ಆ್ಯಕ್ಟಿಂಗ್ ಮಾಡಲ್ಲ, ಸೀರಿಯಲ್ ಅಂತ ಏನು ಕಮ್ಮಿ ಆ್ಯಕ್ಟಿಂಗ್ ಮಾಡಲ್ಲ. ಐ ಆಲ್ವೇಸ್ ಗಿವ್ ಮೈ ಬೆಸ್ಟ್. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ನಿಜವಾಗ್ಲೂ ಹೀರೋ ಹೀರೋಯಿನ್ ಅಂತ ಆಬ್ವಿಯಸ್ಲಿ ಜಸ್ಟ್ ತೆರೆ ಮೇಲೆ ಇಬ್ಬರು ಕಾಣ್ಬೋದು ಅಷ್ಟೇ ಟೈಟ್ಲ್ ಕಾರ್ಡಲ್ಲಿ. ಬಟ್ ಟ್ರಸ್ಟ್ ಮೀ, ದೇರ್ ಇಸ್ ಅ ಲಾಟ್ ಆಫ್ ಬ್ಯಾಕ್ಗ್ರೌಂಡ್ ವರ್ಕ್ ದಟ್ ಗೋಸ್ ಇನ್ ಟು ಇಟ್. ರಾಮಾಯಣದಲ್ಲಿ ರಾವಣ ಇಲ್ಲ ಅಂದಿದ್ರೆ ರಾಮ ಹೈಲೈಟ್ ಆಗ್ತಿರಲಿಲ್ಲ. ಹಾಗೆಯೇ ನಮ್ಮ ಸ್ಟಾರ್ ಸುವರ್ಣ ಸೀರಿಯಲಲ್ಲಿ ಸಾಕಷ್ಟು ಎಲ್ಲ ಸೀರಿಯಲ್ ಹೇಳಿವೆ. ನಾನು ಇನ್ಫ್ಯಾಕ್ಟ್ ಇದಕ್ಕೆ ಮುಂಚೆ ಕೂಡ ಶಿಲ್ಪಾ ಮ್ಯಾಮ್ ಹೇಳಿದ್ದೆ, ಸ್ಟಾರ್ ಸುವರ್ಣದಲ್ಲಿ ಕಂಟೆಂಟ್ ವೈಸ್ ತುಂಬ ವರ್ಕ್ ಮಾಡ್ತಾರೆ. ನಾವು ಏನಾಗುತ್ತೆ ಕತೆ ಅಂತ ಹೇಳಿದಾಗ ಈ ಒಂದು ಅರ್ಧ ಗಂಟೆ ಬ್ಲಾಕ್ ಬಸ್ಟರ್ ಸಿನಿಮಾ, ಪ್ರತಿದಿನ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ 8:30 9 ಗಂಟೆ ನೀವೇನು ನೋಡ್ತೀರಾ, ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಆ ಥರ ಒಂದು ಸೀರಿಯಲ್ ಕೊಡ್ತಾ ಇದ್ದೀವಿ. ಆಮೇಲೆ ಒಂದು ಕತೆ ಅಂತ ಬಂದಾಗ ಭಾಳ ಒಂದು ಅದ್ಭುತವಾದ ಕತೆ.
11 ವರ್ಷ ಇಂಟು ದ ಇಂಡಸ್ಟ್ರಿ ಏನಾಗುತ್ತೆ, ಒಂದು ಆಸೆ ಇರುತ್ತೆ ಈಗ ಡಿಫ್ರೆಂಟಾಗಿ ಏನೋ ಮಾಡಬೇಕು. ಆಮೇಲೆ ಕೆಲವರು ಎಷ್ಟೋ ಜನ ಹೇಳ್ತಾರೆ ಸೀರಿಯಲ್ ಅಲ್ವಾ ಅಂತ. ನೋ ಸೀರಿಯಲ್ ಅಂತ ಏನು ಅದನ್ನ ನಾನು ಚಿಕ್ಕದಾಗಿ ನೋಡೋದೇ ಇಲ್ಲ, ಅಥವಾ ಸ್ಮಾಲ್ ಸ್ಕ್ರೀನ್ ಅಂತ. ಫಸ್ಟ್ ಆಫ್ ಆಲ್ ನಂಗೆ ಸ್ಮಾಲ್ ಸ್ಕ್ರೀನ್ ಟ್ಯಾಗೇ ಇಷ್ಟ ಆಗ್ತಿಲ್ಲ. ವೈ ಇಸ್ ಇಟ್ ಬೀಂಗ್ ಕಾಲ್ಡ್ ಎಸ್ ಸ್ಮಾಲ್ ಸ್ಕ್ರೀನ್ ಅಂತ? ಸ್ಮಾಲ್ ಸ್ಕ್ರೀನ್ ಆಡಿಯನ್ಸ್ ನಾವು ಇನ್ಫ್ಯಾಕ್ಟ್ ಕನೆಕ್ಟ್ ಆಗೋ ಥರ ಬಿಗ್ ಸ್ಕ್ರೀನ್ ಆಡಿಯನ್ಸ್ ಒಂದ್ಸಲ ಕನೆಕ್ಟ್ ಆಗಲ್ಲ, ಟು ಬಿ ಹಾನೆಸ್ಟ್. ನನಗೆ ಇವತ್ತು ಏನೇನು ಅವಕಾಶ ಸಿಕ್ಕಿದೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ, ಅದೆಲ್ಲ ಓನ್ಲಿ ಆ್ಯಂಡ್ ಓನ್ಲಿ ಬಿಕಾಸ್ ಆಫ್ ಸ್ಮಾಲ್ ಸ್ಕ್ರೀನ್, ಆ್ಯಂಡ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಅಬೌಟ್ ಇಟ್. ಆಮೇಲೆ ಪ್ರೀತಮ್ ಸರ್ ಬಗ್ಗೆ ವಿಷಯ ಹೇಳಲೇಬೇಕು. ನಿಮ್ಗೆಲ್ರಿಗೂ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ, ಕಮರ್ಷಿಯಲ್ ಪ್ರೊಡ್ಯೂಸರ್ ಯಾಕೆ ಅವ್ರು ಲಾಯಕೆ ಅಲ್ಲ ಆ್ಯಕ್ಚುಲಿ. ಸೊ ಅವರು ಕಮರ್ಷಿಯಲ್ ಪ್ರೊಡ್ಯೂಸರ್ ಯಾಕೆ ಅವ್ರು ಲಾಯಕಿಲ್ಲ. ಅವರು ಈಸ್ ಅ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್. ಅವರು 4 ನಿಮಿಷ ಯಾವುದೋ ಸಾಂಗ್ ಹೇಳ್ತಿರಲ್ಲ ಮ್ಯಾಮ್, ಅದನ್ನೇ ಅವಾಗಲೇ ಮತ್ತೆ ಹೇಳ್ಬೇಕು ಅಂತ ಅಂದ್ಕೊಂಡೆ. ಯಾರ್ದೋ ಮದುವೆಯಲ್ಲಿ ಸುಮ್ಮನೆ ಕುಣಿಸೋರು ನನ್ನ ಚೆನ್ನಾಗಿ. ಅವಳು ಅವಳ ಮದುವೆಯಲ್ಲಿ ನನ್ನನ್ನು ಒಂದು ಬಾರ್ ಡ್ಯಾನ್ಸರ್ಗಿಂತ ಹೊರತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅವರು 4 ನಿಮಿಷ ಫುಟೇಜ್ ಹೋದ್ರು, 15 ನಿಮಿಷ ಡ್ಯಾನ್ಸ್ ಆಡಿಸಿದ್ರು ನನ್ನ ಕೈಯಲ್ಲಿ. ಆಮೇಲೆ ಐ ವಾಸ್ ಸೀಯಿಂಗ್, ಅಂದರೆ ಹಿ ವಾಸ್ ಸೋ ಪ್ಯಾಷನ್ ಅಬೌಟ್ ಡೂಯಿಂಗ್ ಆಲ್ ದಿಸ್. ಆ್ಯಂಡ್ ಅವರು ಒಂದು ಮೇಕಿಂಗ್ ಸ್ಟೈಲ್ ಅಂದಾಗ ಏನಾಗುತ್ತೆ, ಒಬ್ರು ಡೈರೆಕ್ಟರ್ ವೈಸ್ ಈ ಕಾಲ್ಡ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ತುಂಬ ಚೆನ್ನಾಗಿ ತೋರಿಸ್ಬೇಕು ಈ ಕಥೆನ. ನಮ್ಮ ಕಾಂಟ್ರಿಬ್ಯೂಷನ್ ಇಸ್ ಆ್ಯಕ್ಚುಲಿ ಬರೀ 10% ಅಷ್ಟೇ. ಆಸ್ ಅನ್ ಆರ್ಟಿಸ್ಟ್ ನಾನಾಗಲಿ, ಕಾವ್ಯ ಆಗಲಿ, ಸಮೀಪ ಆಗಲಿ, ಎಲ್ಲರೂ, ಇನ್ಫ್ಯಾಕ್ಟ್ ನಮ್ಮೆಲ್ಲರೂ ಕಾಂಟ್ರಿಬ್ಯೂಷನ್ 10% ಅಂದರೆ 90% ಅವ್ರದೇ ಕಾಂಟ್ರಿಬ್ಯೂಷನ್ನು. ಆ್ಯಂಡ್ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಡೂಯಿಂಗ್ ಅ ವೆರಿ ಗುಡ್ ಸೀರಿಯಲ್. ಅಂದರೆ ತುಂಬ ಚೆನ್ನಾಗಿ ಮೂಡ್ ಬರಬೇಕು, ಜನಕ್ಕೆ ಒಂದು ಒಳ್ಳೆ ಕತೆ ಕೊಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಈಸ್ ಡೂಯಿಂಗ್ ಅ ಫ್ಯಾಂಟಾಬ್ಯುಲಸ್ ಜಾಬ್. ಈ ಸೀರಿಯಲಲ್ಲಿ ಅಡ್ವಾಂಟೇಜ್ ಏನು ಅಂದರೆ ವಿ ಹ್ಯಾವ್ ಅನ್ ಎಕ್ಸಲೆಂಟ್ ಟೆಕ್ನಿಕಲ್ ಟೀಮ್. ಸುಮನ್ ಸರ್ ಹೇಳ್ದಂಗೆ ಪವನ್ ಸರ್ ಆಗ್ಬೋದು, ನಾಗೇಶ್ ಸರ್ ಆಗ್ಬೋದು, ಎಲ್ಲರೂ, ವಿನಯ್ ಅವ್ರು ಆಗ್ಬೋದು, ಎವ್ರಿಬಡಿ ಇಸ್ ಲೈಕ್ ಟು ದ ಪಾಯಿಂಟ್. ಇದೆಲ್ಲ ನಮಗೆ ಕಾಣಲ್ಲ, ಬಿಕಾಸ್ ಎಲ್ರಿಗೂ ಏನಾಗುತ್ತೆ ಮೀಡಿಯಾದಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಏನು ಕಾಣುತ್ತೆ, ಬರೀ ಹೀರೋಯಿನ್ ಅಥವಾ ಆರ್ಟಿಸ್ಟ್ಗಳು ಕಾಣ್ತಾರೆ. There's a lot of efforts that goes behind it, and they all are doing a wonderful job. Thank you so much. And Raj sir, thank you so much for giving me this opportunity. Shilpa ma'am, thank you, because Star Suvarna I hold a very special place, because I should not be telling this on this stage. ನನಗೆ ಒಂದು ಒಳ್ಳೊಳ್ಳೆ ಕಥೆಗಳನ್ನ ಅವರೇ ಒಂಥರ ಸೆಲೆಕ್ಟ್ ಮಾಡಿ ಕೊಟ್ಟಿರುವಂಥದ್ದು. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಜಜ್ಮೆಂಟ್ಗಿಂತ ಐ ಬಿಲೀವ್ ದೇರ್ ಜಜ್ಮೆಂಟ್ ಈಸ್ ಬೆಟರ್, ಬಿಕಾಸ್ ನಾನು ಆ್ಯಸ್ ಅನ್ ಆ್ಯಕ್ಟರ್ ಐ ಓನ್ಲಿ ಕ್ಯಾನ್ ಪರ್ಫಾರ್ಮ್ ಒಂದು ಪರ್ಟಿಕ್ಯುಲರ್ ಒಂದು ಲೆವೆಲ್ಗೆ. ಆ್ಯಂಡ್ ಸುಮನ್ ಸರ್ ಜೊತೆ ಫಸ್ಟ್ ಡೇ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಇಂಥ ದೊಡ್ಡ ಸೂಪರ್ ಸ್ಟಾರ್ ಜೊತೆ ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ. ಫಸ್ಟ್ ಡೇ ಅವ್ರ ಜೊತೆ ಬೈಯೋತ್ತು ಸೀನು, ನಾನು ಹಿಂಗೆ ಮಾಡಲಿ ಸೀನ್ ಅವ್ರು ನೋಡಿದ್ರೆ ಕಾಲೆಲ್ಲ ಶಿವರ್ ಆಗ್ತಿದೆ. ಬಟ್ ಸ್ಟಿಲ್ ಫಸ್ಟ್ ಡೇ ಅದೇ ಸೀನ್ ನಂದು ಅವ್ರದ್ದು. ಕತೆ ಪ್ರಕಾರ ದಿಸ್ ಕ್ಯಾರೆಕ್ಟರ್ ಇಸ್ ರಿಯಲಿ ಔಟ್ ಆಫ್ ದ ಬಾಕ್ಸ್, ಒಂದು ಫ್ರೆಶ್ ಕತೆ ಅಂತಲೇ ಹೇಳ್ಬೋದು. ಅವ್ರು ಹೇಳ್ದಂಗೆ ಆಗಲೇ ಇದೊಂದು ಲವ್ ಸ್ಟೋರಿ ಅಲ್ಲ, ಏನಾಗುತ್ತೆ ಎಲ್ಲದಕ್ಕೂ ಒಂದು ಬುನಾದಿ ಅಂತ ಬಂದರೆ ಸ್ನೇಹನೇ. ಅದರಿಂದನೇ ಬೇರೆ ಎಲ್ಲ ಡೆವಲಪ್ ಆಗೋದು. ನಮ್ಮ ತಂದೆ ತಾಯಿ ಜೊತೆನೂ ಅದೊಂದು ರಿಲೇಷನ್ಶಿಪ್ ಅಂತ ತಂದೆ ತಾಯಿ ಬಂದರೆ ಬೇಸ್ಮೆಂಟಲ್ಲಿ ನೋಡೋದು ಸ್ನೇಹನೇ. ಅದು ಅಲ್ಲಿಂದ ಬೇರೆ ಎಲ್ಲ ಸಂಬಂಧಗಳು ಮೂಡ್ ಬರುತ್ತೆ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಸ್ ಅ ಫ್ಯಾಕ್ಟ್ ಐ ಆಮ್ ದ ಲೀಸ್ಟ್ ಆರ್ಟಿಸ್ಟ್ ಹೇಳಬೇಕು ಅಂದರೆ, ಬಿಕಾಸ್ ಇನ್ನೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಮಾ ಬೆಳ್ಳೂರು ಆಗ್ಬೋದು, ಕಾವ್ಯ ಅವ್ರು ಆಗ್ಬೋದು, ಸಮೀಪ್, ಎವ್ರಿಬಡಿ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಇವರೆಲ್ಲರೂ ಕೊಲ್ಯಾಟ್ರಲ್ ಎಫರ್ಟಲ್ಲಿ ನಾನು ಹೈಲೈಟ್ ಹಾಕಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಸಪೋರ್ಟಿಂಗ್ ಮೀ. 11 ವರ್ಷ ಇಂಡಸ್ಟ್ರಿಲಿ ಐ ಬೀನ್ ಏಬಲ್ ಟು ಡೂ ಎಂಟರ್ಟೈನ್ ಯು. ಖಂಡಿತ ಇದೇ ನಿಟ್ಟಲ್ಲೇ ನಾನು ಮಾಡ್ತಿರ್ತೀನಿ. ನಾನು ಇರೋಷ್ಟು ದಿನ ಐ ಮೇಕ್ ಶೋರ್ ದಟ್ ಐ ಎಂಟರ್ಟೈನ್ ಎವ್ರಿಬಡಿ ಇನ್ ಅ ವೆರಿ ಗುಡ್ ವೇ. ಥ್ಯಾಂಕ್ ಯು. God bless you, Shankar.